ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಎವ್ರಿ ಥರ್ಸ್ಡೇ ನನ್ನ ರೂಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕೋಣ ಅನ್ನಿಸ್ತು. ಬಿಕಾಸ್ ನಾನು ಸಾಯಿಬಾಬಾನ ತುಂಬ ವರ್ಷದಿಂದ ಪೂಜೆ ಮಾಡ್ತಾ ಬಂದಿದ್ದೀನಿ. ಎವ್ರಿ ಥರ್ಸ್ಡೇ ನನ್ನ ರೂಟೀನ್ ಸೇಮ್ ಇರುತ್ತೆ. ಬಟ್ ಇವತ್ತು ಒಂದು ಅಡಿಷನ್ ಏನಂತಂದರೆ, ಇವತ್ತು ಸಾಯಿಬಾಬಾ ಟೆಂಪಲ್ಲಿಗೆ ಮಂಡ್ಯ ಹತ್ರ ಇರೋ ಸಾಯಿಧಾಮಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಇದೂ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಪ್ಲೇಸ್ನೂ ತೋರಿಸ್ದಂಗೆ ಆಗುತ್ತೆ, ವಿಡಿಯೋನೂ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಕೀಪ್ ವಾಚಿಂಗ್. ಸೊ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ರಸಾದ ಮಾಡ್ಕೋಬೇಕು, ನೈವೇದ್ಯ. ನಾನು ನೈವೇದ್ಯಕ್ಕೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಡ್ತೈತೆ. ಇನ್ನೊಂದು ಗಂಟೆ ಆಯ್ತಲ್ವಾ, ತಡಿ ಫೋನ್ ಮಾಡ್ತೀನಿ. ಪೂಜೆ ಮುಗೀತು, ನೋಡೋಣ. ನನ್ನ ಪ್ರಕಾರ ಅವಳಿಗೆ ಎದ್ದೇ ಇರಲ್ಲ ಇನ್ನೂ. ಹನ್ನೊಂದು ಗಂಟೆಗೆ ಬರ್ತೀನಿ ಅಂತ ಅಂದಿದ್ಲು. 11 ಗಂಟೆಗೆ ಫೋನ್ ಮಾಡಿದ್ರೆ ಇನ್ನೂ ಎದ್ದೇ ಇರಲ್ಲ. ಎಲ್ಲಿತ್ತದು? ಎದ್ದೇ ಇಲ್ಲ ಕಣಮ್ಮ ಇನ್ನ ಅವಳು. ಯಾವತ್ತು ಮುಕ್ಕಲ್ಲ? 11 ಗಂಟೆಗೆ ನಾನು ಕಾಲ್ ಇಲ್ಲ ಇಲ್ಲ ನನಗೆ ಗೊತ್ತು. ಇಲ್ಲಿ 10:58 ಕಾಲ್. ಅಕ್ಕ ಸುಮ್ಮನೆ ಹಂಗೆ ಒಂಟು ಅಂದ್ಕೊಟ್ಟು ನೋಡೋಣ. ಈಗ ಬೇಗ
ಹೌದು. ಆ ಎಂಟ್ರೆನ್ಸ್ ಇಂದ ನನ್ ಒಳಗಡೆ ಹೋಗೋವರೆಗೂ ಇಷ್ಟ ಆಯ್ತು. ಒಳ್ಳೆ ಗೋವಾ ತರ ಇಲ್ವಾ ಇದು? ಅದೇ ಅದೊಂದು ವಾಕಿಂಗ್ ಸ್ಟ್ರೀಟ್ ಇದೆಯಲ್ಲ. ಹೂ ಕಡೆ ನಮ್ಮ ಅಕ್ಕ. ಫೈನಲಿ ಗೈಸ್ ಬಂದ್ವಿ. ಕಾಣಿಸ್ಲಿಲ್ಲ ಗೈಸ್, ಬಿಸಿಲಿದೆ ತುಂಬಾ. ಎಸ್, ಪೊಂಗಲು ದೇವರು ತಿನ್ನು ಮಗನೆ ಅಂತ ತಿನ್ನಿಸ್ತವ್ರೆ ನನಗೆ. ಗುರುವಾರ ಬಂದರೆ ಇಲ್ಲಿಗೆ ಪ್ರತಿ ಗುರುವಾರ ಬೆಳಗಿನ ಸಂಜೆವರೆಗೂ ಊಟ ಇರುತ್ತೆ. ಮಾತಾಡೋ. ನನಗೆ ಕ್ಯಾಮ್ರಾ ಇಟ್ಕೊಳಕ್ಕೆ ಬರಲಿಲ್ಲ, ಅದಕ್ಕೆ ನಾನು ಫಸ್ಟ್ ಕ್ಯಾಮ್ರಾನ ತಗೊಂಡು ಮಾಡ್ಬಿಟ್ಟು ಫ್ರೆಂಡ್ಸ್ ಮಕ್ಕನ ಕೈಲಿ ಆನ್ ಮಾಡಿಸಿದ್ದೀನಿ ಕ್ಯಾಮ್ರಾನ. ಹೆಂಗೆ ನಾನು ಇಂಟೆಲಿಜೆಂಟಾ? ಸೂಪರ್ ನೀನು. ಇಲ್ಲಿ ನೋಡಿ ನಮ್ಮ ಅಕ್ಕನ. ಅಯ್ಯೋ ನನ್ನ ಕೈ ಬರ್ತಿದೆ, ಸುತ್ತಾಯ್ತೆ. ಈ ಥರ ಅಕ್ಕ ಸಿಗ್ತಾಳೆ ಯಾರಿಗಾದ್ರು? ಸರಿ, ದೋಸೆ ಹಾಯ್ ಮಾಡಿಬಿಡು ವ್ಲಾಗಿಗೆ. ಹೆಂಗಿದ್ರೇನು? ಸರಿ ಆಯ್ತು, ಹೇಳ್ತವ್ರೆ ಅದು ಯಾರು? ಚೆನ್ನಾಗಿ ತಿಂದ್ಲು ನಮ್ಮಕ್ಕ 2 ಸತಿ ಹಾಕ್ಸ್ಕೊಂಡು. ಅಯ್ಯಪ್ಪ, ತಿನ್ನಿಸ್ದೆ ಅಂತ ಹೇಳು, ತಿಂದೆ ಅಂತ ಹೇಳ. ಬಾರವಾ, ಏನು ನೋಡ್ತಾ ಇಲ್ಲ, ಅಪ್ಲೋಡ್ ಮಾಡ್ತಾ ಇದೆಯಾ ನೀನು? ಸೆಲೆಕ್ಟ್ ಮಾಡ್ತಾ ಇದೆಯಾ? ನೋ ನೋ ನೋ, ಫೋಟೋಸ್ ಆಮೇಲೆ ಪಾತ್ರೆ ತೊಳಿತಾಳೆ ಕೈ. ಸೊಳ್ಳೆ ಬುದ್ಧಿ. ತೊಳಿಮ್ಮ ಚೆನ್ನಾಗಿ ತೊಳೆಯಮ್ಮ. ನಾನೇ ಅಲ್ಲ, ಯಾರೇ ಊಟ ಮಾಡಿದ್ರು ಅವ್ರ ತಕ್ಕ ಅವೇ ತೊಳೆದಿದ್ರು. ಅದಕ್ಕೆ ಗೈಸ್ ನಾನು ತಿನ್ನಲಿಲ್ಲ, ಅವಳ ಕೈಲಿ ತಿನ್ನಿಸ್ಕೊಂಡಿದ್ದು. ಸಾರಿ, ತಿಂದಿದ್ರು ನಿನ್ನ ತಕ್ಕ ನಾನೇ ತೊಳಿಬೇಕಿತ್ತು. ಸಿಸ್ಟರ್ ವರ್ಕ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಏನಿಲ್ಲ ಇಲ್ಲಿ, ಆ ಥರ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಕುತ್ಕೊಂಡ್ರೆ ಏನು ಬೇಕಾದ್ರೆ ಅಬ್ಸರ್ವ್ ಮಾಡು, ನಿಮ್ಗೆ ಎಷ್ಟೇ ಟೆನ್ಷನ್ ಇರಲಿ ಪೀಸ್ಫುಲ್ ಮೈಂಡ್ ಸಿಗುತ್ತೆ ನಿಮಗೆ. ಒಂಥರ ಈ ಪ್ಲೇಸು ಫುಲ್ಲು ಪೀಸ್ಫುಲ್ ಆಗಿದೆ, ಫುಲ್ಲು ಗ್ರೀನರಿಯಿಂದ. ಇಲ್ಲ ಗೊತ್ತಲ್ಲ ಬಿಸಿಲೈತೆ ಅಲ್ಲಿ.
ಅಲ್ಲಿ ನೋಡು ಫಿಶ್ಗೆ ಪುರಿ ಹಾಕ್ತಿದ್ದಾರೆ. ಅಕ್ಕು, ಈಗ ಒಂದು ಕ್ವಶನು. ಯೂಸ್ವಲಿ ಒಂದು ಟೆಂಪಲ್ ಬಂದಾಗ ಏನಾದರೂ ಬೇಡ್ಕೊಳ್ಳೋದು ಮತ್ತು ಅದು ನಿಜ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇರುತ್ತಲ್ಲ, ಹಂಗೇನೆ ನೀನೇನಾದರೂ ಇಲ್ಲಿ ಬಂದು ಬೇಡ್ಕೊಂಡು ಅದೆಲ್ಲ ಏನಾದ್ರು ನಿಜ ಆಗಿದೆಯಾ? ನಿಜ ಆಗಿರೋದಕ್ಕೆ ಈ ದೇವ್ರನ್ನ ನಾನು ತುಂಬ ನಂಬೋದು. ನೀನು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಿದ್ಯಾ? 18 years. 2005. ಓ, ನಾನು ಹುಟ್ಟಿ ಒಂದು ಮೂರು ವರ್ಷ ಆದಮೇಲೆ. ನಾನು ತುಂಬ ಚಿಕ್ಕವಳು. ನಮ್ಮಪ್ಪ ಅಮ್ಮ ಅವಾಗಿಂದನೂ ಫಸ್ಟ್ ನಮ್ಮಪ್ಪ ಗಾಡಿ ತಗೊಂಡಾಗ ಇಲ್ಲಿಗೆ ಪೂಜೆ ಮಾಡ್ಸಕ್ಕೆ ಬಂದಿದ್ದು. ಫಸ್ಟ್ ಅಲ್ಲ, ಪೂಜೆ ಮಾಡಿಸಿ ಎಲ್ಲಿ ಪೂಜೆ ಮಾಡಿಸಿದ್ದು, ಫಸ್ಟ್ ಪೂಜೆ ಮಾಡಿಸಿದ್ದು ಎಲ್ಲಿ ಗೊತ್ತಿಲ್ಲ. ಗಾಡಿ ತೊಗೊಂಡು ಬೈಕ್ ತೊಗೊಂಡು ಬರಬೇಕಾದ್ರೆ ಅವ್ರ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ದು ಇಲ್ಲಿ ದೇವಸ್ಥಾನ. ಆವಾಗ ಇಲ್ಲಿಗೆ ಬಂದಿದ್ದು. ಆವಾಗ ಇಷ್ಟೊಂದೆಲ್ಲ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ. ಈಗೀಗ ನೇಚರ್ ಮತ್ತು ಸಪ್ಪದಾಗಿದೆ. ತುಂಬ ಪೀಸ್ಫುಲ್. ಎಷ್ಟೇ ಸ್ಟ್ರೆಸ್ ಇಟ್ಕೊಂಡು ಇನ್ನೂ ನೀವು ಸಂಜೆ ಬಂದುಬಿಟ್ರೆ, ಸಂಜೆ ಬಂದು ಇಲ್ಲಿ ಎಷ್ಟು ನಿಮಗೆ ಒಂದು 11-11:30ವರೆಗೂ ಕುತ್ಕೋಬೋದು. ಇಲ್ಲಿ ಯಾರೂ ಕೇಳಲ್ಲ. ಅದರ ನೀರು ಸೌಂಡು ಎಲ್ಲ ಸಕ್ಕತ್ತಾಗಿರುತ್ತೆ ಮಾತ್ರ. ಇನ್ನೊಂದೇನು ಗೊತ್ತಾ, ಅಲ್ಲಿ ಕಟ್ಟೆ ಐತಲ್ಲ, ಅಲ್ಲಿ ಒಂದು ಹಳ್ಳಿ ಕಟ್ಟೆ ಐತಲ್ಲ, ಅಲ್ಲಿ ನನ್ನ ಲೈಫ್ ಡಿಸಿಷನ್ಸ್ ತುಂಬ ಏನೇ ಆಗಿರಲಿ ಲೈಫಲ್ಲಿ. ಆಮೇಲೆ ನಾನು ನಮ್ಮಪ್ಪ ಮಾತಾಡೋದೇ ಆಗಿರ್ಬೋದು, ನಮ್ಮಪ್ಪ ಕೋಪ ಮಾಡ್ಕೊಂಡಾಗ ಸಮಾಧಾನ ಮಾಡಿರೋದಾಗಿರ್ಬೋದು, ಎಲ್ಲ ಇದೆ ಟೆಂಪಲ್. ಒಂಥರ ತುಂಬ ಮೆಮೊರೀಸ್ ಇದೆ. ನನ್ನ ಲೈಫ್ ಡಿಸಿಷನ್ಸ್ ನನ್ನದೇ ಅಂತ ಅಲ್ಲ, ಎಷ್ಟೊಂದು ಡಿಸಿಷನ್ಸ್ ಎಲ್ಲ ನಮ್ಮಪ್ಪ ತೊಗೊಂಡಿರೋದು ಇದೇ ಜಾಗದಲ್ಲಿ. ಅದು ಆ ಕಟ್ಟೆ ಮೇಲೇ, ಆ ಕಟ್ಟೆ ಮೇಲೆ ಕೂತ್ಕೊಂಡೇ ಎಲ್ಲ ವಿಷಯ ಮಾತಾಡೋದು, ಎಲ್ಲ ವಿಷಯ ಡಿಸೈಡ್ ಮಾಡೋದು. ಅದು ಒಂದು ಸ್ಪೆಷಾಲಿಟಿ, ಅದೊಂದು ಮೆಮೊರಿ ಇಲ್ಲಿ ನನಗೆ ಪ್ರತಿ ಸಲನೂ ಅಷ್ಟೇ. ಚೆನ್ನೆ ಅಲ್ಲಿಂದ ಇಲ್ಲಿಗೆ ಗಾಡಿ ಓಡಿಸೋದಕ್ಕೆ ಸುಸ್ತಾಗ್ಬಿಟ್ಟವಳೆ ಕಣಮ್ಮ. ನಾನು ಸಂಜೆ ವ್ಲಾಗ್ ಎಂಡ್ ಮಾಡೇ ಇಲ್ಲ ಅಂತ ಮರ್ತೇ ಬಿಟ್ಟಿದ್ದೀನಿ. ಸೊ ಇವಾಗ ಮಲ್ಗೋ ಟೈಮು. ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.